ಈ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಕಪಲ್ ಫೋಟೋಸ್ಗಳು ತುಂಬ ವೈರಲ್ ಆಗ್ತಾ ಇದ್ದಾವೆ. ಸೊ ಈ ಥರ ನೀವು ಕಪಲ್ ಫೋಟೋಸ್ನ ನೀವು ಆರಾಮಾಗಿ ಈಸಿಯಾಗಿ ಒಂದೇ ನಿಮಿಷದಲ್ಲಿ ಮಾಡ್ಬೋದು. ನಾನು ನಿಮಗೆ ಇವಾಗ ಅದನ್ನು ಮಾಡೋದು ಹೇಗೆ ಅಂತ ನಾನು ನಿಮಗೆ ನೀಟಾಗಿ ತೋರಿಸ್ತೀನಿ. ನಿಮ್ಮ ಮೊಬೈಲ್ ನೀವು ಕೂಡ ಫ್ರೀಯಾಗಿ ಮಾಡ್ಬೋದು. ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ಅದಕ್ಕೆ ಜಸ್ಟ್ ಏನೂ ಇಲ್ಲ, ನಿಮ್ಮ ಒಂದು ಫೋನಲ್ಲಿ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ಗೂಗಲ್ನ ಓಪನ್ ಮಾಡಿ ಅಲ್ಲಿ ಸರ್ಚ್ ಬಾಕ್ಸಲ್ಲಿ ನೀವು ಜೆಮಿನಿ ಅಂತ ಸರ್ಚ್ ಮಾಡಬೇಕು. GEMINI ಇದನ್ನು ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ಇಲ್ಲಿ ನಿಮಗೆ ಒಂದು ವೆಬ್ಸೈಟ್ ಬರುತ್ತೆ ಆಯಿತಾ. ಸೊ ಗೂಗಲ್ ಜೆಮಿನಿ ಅಂತ ಈ ಒಂದು ವೆಬ್ಸೈಟ್ನ ನೀವು ಜಸ್ಟ್ ಓಪನ್ ಮಾಡ್ಕೊಳ್ಳಿ ಆಯಿತಾ. ಈ ಒಂದು ವೆಬ್ಸೈಟ್ ಓಪನ್ ಮಾಡಿದಾಗ ಅಲ್ಲಿ ನನಗೆ ಪ್ರೊಫೈಲ್ ಫೋಟೋ ತೋರಿಸ್ತದೆ. ನೀವೇನಾದರೂ ಲಾಗಿನ್ ಆಗಿಲ್ಲ ಅಂತಂದರೆ ಅಲ್ಲಿ ಸೈನ್ ಇನ್ ಅಂತ ತೋರಿಸ್ತಾ ಇರುತ್ತೆ. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ Gmail ID ಬರುತ್ತೆ. Gmail ID ಸೈನ್ ಇನ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನಿಮ್ಗೆ ಈ ಥರ ಬರುತ್ತೆ. ಇಲ್ಲಿ ಕೆಳಗಡೆ ಆಸ್ಕ್ ಜೆಮಿನಿ ಅಂತಿದೆ ನೋಡಿ, ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ನ ಮಾಡಿ. ಅದಾದಮೇಲೆ ಇಲ್ಲಿ ಅಪ್ಲೋಡ್ ಫೈಲ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಅದಾದಮೇಲೆ ಫೋಟೋ ಲೈಬ್ರರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ ನೋಡಿ. ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ ಕಪಲ್ ಫೋಟೋ ಮಾಡೋದಕ್ಕೆ ನಾನು ಯಶ್ ಅವರು ಮತ್ತು ರಾಧಿಕಾ ಪಂಡಿತ್ ಅವ್ರನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದೇ ಥರ ನಿಮ್ಗೆ ಯಾರದ್ದು ಬೇಕು ನೀವು ಅವ್ರ ಜೊತೆ ಕ್ರಿಯೇಟ್ ಮಾಡ್ಕೋಬೋದು. ಈಗ ಎಕ್ಸಾಂಪಲ್ ಇವಾಗ ನಿಮಗೆ ಯಾರೋ ಹೀರೋ ಜೊತೆ ನಿಮ್ಮ ಫೋಟೋ ಬೇಕಾಗಿರುತ್ತೆ, ಅದನ್ನು ಕೂಡ ನೀವು ಇದು ಮಾಡ್ಬೋದು ಆಯಿತಾ. ಸೊ ನಾನು ಈಗ ಯಶ್ ಅವ್ರನ್ನ ಫಸ್ಟು ಸೆಲೆಕ್ಟ್ ಮಾಡ್ತೀನಿ. ಅದಾದಮೇಲೆ ರಾಧಿಕಾ ಪಂಡಿತ್ ಅವರು ಇವೆರಡು ಫೋಟೋನು ಕೂಡ ಸೆಲೆಕ್ಟ್ ಮಾಡ್ತೀನಿ. ಸೊ ಇಲ್ಲಿ ಈ ಫೋಟೋದಲ್ಲಿ ರಾಧಿಕಾ ಪಂಡಿತ್ ಯಶ್ ಅವರು ಇಂಡಿವಿಜುವಲ್ ಆಗಿ ಬೇರೆ ಬೇರೆ ಫೋಟೋ, ಸಿಂಗಲ್ ಫೋಟೋಸ್ ಇದು. ಸೊ ಈಗ ನಾನೇನು ಮಾಡ್ತಾಯಿದ್ದೀನಿ, ಇದನ್ನು ಕೊಲ್ಯಾಬ್ ಮಾಡ್ತೀನಿ. ಸೊ ನಾನು ಇವಾಗ ಸೆಲೆಕ್ಟ್ ಮಾಡಿದೆ ಎರಡು ಫೋಟೋನ. ಅದಾದಮೇಲೆ ಓಕೆ ಮೇಲೆ ಕ್ಲಿಕ್ನ ಮಾಡಿದೆ. ಈಗೇನಾಗುತ್ತೆ, ಈ ಒಂದು ಫೋಟೋ ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಆಗಲಿ ವೆಯ್ಟ್ ಮಾಡಿ. ಅದಾದಮೇಲೆ ನಾನು ಇಲ್ಲೊಂದು ಪ್ರಾಂಪ್ಟ್ ಹಾಕ್ಕೊಳ್ತೀನಿ ಆಯಿತಾ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಈ ಥರದ್ದೊಂದು ಪ್ರಾಂಪ್ಟ್ ಹಾಕ್ತೀನಿ, ಇಲ್ಲಿ ಟೈಪ್ ಮಾಡಿ ಆಯಿತಾ. ಈ ಪ್ರಾಂಪ್ಟನ್ನು ಹಾಕಿದ್ರೆ ಮಾತ್ರ ನಿಮ್ಗೆ ಆ ಥರ ಇಮೇಜು ಕ್ರಿಯೇಟ್ ಆಗಿ ಬರುವಂಥದ್ದು. ಈಗ ನೀವು ಈ ಥರ ಫೋಟೋ ಅಪ್ಲೋಡ್ ಮಾಡಿದ್ಮೇಲೆ ಈ ಪ್ರಾಂಪ್ಟನ್ನು ಎಲ್ಲಿ ಕಾಪಿ ಮಾಡ್ಕೊಳ್ಳೋದು ಅಂತಂದರೆ ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರ್ತೀನಿ. ಸೇಮ್ ನೀವು ಅಲ್ಲಿ ಕಾಪಿ ಮಾಡ್ಕೊಳ್ಳಿ. ಎಲ್ಲಿಂದ ಕಾಪಿ ಮಾಡ್ಕೋಬೇಕು ಅಂತಂದರೆ ಈ ಪೋಲಾರಾಯ್ಡ್ ಅಂತಿದೆ ನೋಡಿ, ಅಲ್ಲಿಂದ ಕಾಪಿ ಮಾಡಿಕೊಂಡು ಆನ್ ಫಿಲಮ್ ತನಕ ಕಾಪಿ ಮಾಡ್ಕೊಳ್ಳಿ. ಇಷ್ಟನ್ನು ಕಾಪಿ ಮಾಡ್ಕೊಂಡು ಇಲ್ಲಿ ಬಂದು ಪೇಸ್ಟ್ ಮಾಡಿ, ಇದನ್ನು ಸೆಂಡ್ ಮಾಡಿ. ನೋಡಿ ಇವಾಗ ನಾನು ಸೆಂಡ್ ಮಾಡಿದ್ದೀನಿ. ಈಗೇನಾಗುತ್ತೆ, ನಿಮ್ಮ ಒಂದು ಇಮೇಜ್ ಜನ್ರೇಟ್ ಆಗುತ್ತೆ. ಇದೆ ಜಸ್ಟ್ ಸೆಕೆಂಡ್ ಅಂತ. ಸೊ ಇಲ್ಲಿ ಇಮೇಜು ನಿಮಗೆ ಕ್ರಿಯೇಟಾಗಿ ಬರುತ್ತೆ. ವೆಯ್ಟ್ ಮಾಡಿ ನೋಡೋಣ ಯಾವ ಥರ ಬರುತ್ತೆ. ಈಗ ಜನ್ರೇಟಿಂಗ್ ಇಮೇಜ್ ಅಂತ ಬರ್ತಾ ಇದೆ. ಸೊ ಈಗ ಇಮೇಜು ಕ್ರಿಯೇಟ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಇಮೇಜ್ ಬಂದಿದೆ, ರಾಧಿಕಾ ಪಂಡಿತ್ ಅವ್ರದ್ದು ಮತ್ತು ಯಶ್ ಅವ್ರದ್ದು. ಸೊ ಈ ಥರ ಕಪಲ್ ಫೋಟೋನ ನೀವು ಆರಾಮಾಗಿ ಇಲ್ಲಿ ಈಸಿಯಾಗಿ ಫ್ರೀಯಾಗಿ ನೀವು ಮಾಡ್ಕೋಬೋದು. ಇಲ್ಲಿ ಕ್ಲಿಕ್ನ ಮಾಡಿ ನೀವು ಇದನ್ನು ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು. ಸೇವ್ ಕೊಡ್ತು ಅಂತಂದರೆ ಈ ಒಂದು ಫೋಟೋ ನಿಮ್ಮ ಒಂದು ಗ್ಯಾಲರಿಗೆ ಸೇವ್ ಆಗುತ್ತೆ ಆಯಿತಾ. ಸೊ ಈ ಥರ ಕಪಲ್ ಫೋಟೋನ ನೀವು ಫ್ರೀಯಾಗಿ ಕ್ರಿಯೇಟ್ ಮಾಡ್ಬೋದು. ಜಮೀನಿಲಿ ಇಂಟ್ರೆಸ್ಟ್ ಇರೋರೋಗಿ ಕ್ರಿಯೇಟ್ ಮಾಡ್ಕೊಳ್ಳಿ, ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇದನ್ನು ಒಳ್ಳೆದಕ್ಕೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.